ಜಂಕ್ಷನ್ ಸತ್ಯ ಸಂಗಮ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಹುನಿರೀಕ್ಷಿತ ನೌಕಾ ದಿಗ್ಬಂಧನ ಅಥವಾ ನ್ಯಾವೆಲ್ ಬ್ಲಾಕೆಡ್ ಪ್ಲಾನ್ ಟುಸ್ ಆಗ್ತಿದ್ಯಾ? ಹೌದು, ಪರಿಸ್ಥಿತಿ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಗೊತ್ತಿದ್ದೇ ಟ್ರಂಪ್ ಈಗ ಮತ್ತೆ ಸಂಧಾನದ ಮಾತುಗಳನ್ನ ಆಡ್ತಿದ್ದಾರೆ. ಇದಕ್ಕೆ ಕಾರಣವೇನು? ಬನ್ನಿ ನೋಡೋಣ. ನ್ಯೂಸ್ ಜಂಕ್ಷನ್ ಸತ್ಯ ಸಂಗಮ. ಮೊದಲನೇದಾಗಿ ಇರಾನ್ ಮೇಲೆ ನೌಕಾ ದಿಗ್ಬಂಧನ ಹಾಕೋದು ಅಸಾಧ್ಯದ ಮಾತು. ಯಾಕೆ ಗೊತ್ತಾ? ಇರಾನ್ನ 90% ಕಚ್ಚಾ ತೈಲ ಖರೀದಿಸೋದೇ ಚೀನಾ. ಈಗಾಗಲೇ 96 ನೌಕೆಗಳಲ್ಲಿ ಬರೋಬ್ಬರಿ 158 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಚೀನಾ ಕಡೆಗೆ ಹೊರಟಾಗಿದೆ. ಈಗ ಅವು ಸೇಫ್ ಆಗಿ ಯಾರ ಗಡಿಯೂ ಇಲ್ಲದೆ ಅಂತಾರಾಷ್ಟ್ರೀಯ ಜಲಸೀಮೆಯಲ್ಲಿ ಸಾಗ್ತಾ ಇದೆ. ಇನ್ನು ಉಳಿದ ತೈಲ ಚೀನಾಕ್ಕೆ ಪೂರೈಕೆ ಆಗಬೇಕಿರೋದು ಜುಲೈನಲ್ಲಿ, ಅಂದ್ರೆ ಇನ್ನೂ 3 ತಿಂಗಳ ಟೈಮ್ ಇದೆ. ಅಲ್ಲಿಯವರೆಗೆ ಟ್ರಂಪ್ ಬ್ಲಾಕೆಡ್ ಮಾಡ್ತಾ ಕೂತ್ರೆ ಅಮೆರಿಕ ಮತ್ತು ಇತರ ದೇಶಗಳಿಗೆ ನಷ್ಟವೇ ಹೊರತು ಇರಾನ್ಗೇನೂ ಆಗಲ್ಲ ಅಂತ ಖುದ್ದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಸರಿ, ಒಂದ್ ವೇಳೆ ಅಮೆರಿಕ ಮಲಾಕಾ ಜಲಸಂಧಿಯನ್ನೇ ಬ್ಲಾಕ್ ಮಾಡಿದ್ರೆ ಚೀನಾಗೆ ಹಡಗುಗಳು ಹೇಗೆ ಹೋಗುತ್ತವೆ ಅಂತ ನೀವು ಕೇಳಬಹುದು. ಈ ಜಲಸಂಧಿ ಇರೋದು ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ. ಈ ದೇಶಗಳು ಅಮೆರಿಕಾಗೆ ಇದಕ್ಕೆ ಅವಕಾಶ ಕೊಡೋದೇ ಡೌಟ್. ಒಂದ್ ವೇಳೆ ಅವಕಾಶ ಕೊಟ್ರು ಚೀನಾಗೆ ಅಲ್ಲಿಂದ ಕೇವಲ 500 ಮೈಲಿ ದೂರ. ಆದ್ರೆ ಅಮೆರಿಕಾಗೆ ಬರೋಬ್ಬರಿ 9500 ಮೈಲು. ಅಷ್ಟು ದೂರದಿಂದ ಬಂದು ಅಮೆರಿಕ ಚೀನಾ ಜೊತೆ ಸೆಣಸಾಡೋಕೆ ಸಾಧ್ಯನಾ? ಇನ್ನು ಹಾರ್ಮುಜ್ ಜಲಸಂಧಿಯಲ್ಲೇ ವಾರಗಟ್ಟಲೆ ಬ್ಲಾಕೆಡ್ ಮಾಡಿದ್ರೆ ಇರಾನ್ ಸುಮ್ಮನೆ ನೋಡುತ್ತಾ ಕೂರುತ್ತಾ? ಖಂಡಿತ ಇಲ್ಲ. ತಮ್ಮ ಮೂಗಿನ ನೇರದಲ್ಲೇ ಬಂದು ಕಾದು ಕುಳಿತಿರುವ ಅಮೆರಿಕ ಪಡೆಗಳ ಮೇಲೆ ಇರಾನ್ ತನ್ನ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿ ಮಾಡಿದ್ರೆ ಕಥೆ ಏನು? ಈ ರಿಸ್ಕ್ ಅಮೆರಿಕಾಗೆ ಚೆನ್ನಾಗೇ ಗೊತ್ತಿದೆ. ಇದೆಲ್ಲದರ ನಡುವೆ ದಯವಿಟ್ಟು ಬ್ಲಾಕೆಡ್ ಕೈಬಿಡಿ, ರಾಜಿ ಮಾಡಿಕೊಳ್ಳಿ ಅಂತ ಅಮೆರಿಕಾಗೆ ಅತಿ ಹೆಚ್ಚು ಒತ್ತಾಯ ಮಾಡ್ತಿರೋದು ಸೌದಿ ಅರೇಬಿಯಾ. ಪಾಪ, ದಿನಕ್ಕೆ 7 ಮಿಲಿಯನ್ ಬ್ಯಾರೆಲ್ ಸೌದಿ ಪೆಟ್ರೋಲಿಯಂ ಪೈಪ್ಲೈನ್ ಮೂಲಕ ಕೆಂಪು ಸಮುದ್ರದಲ್ಲಿರುವ ಎಂಬು ಬಂದರಿಗೆ ಬರುತ್ತೆ. ಅಲ್ಲಿಂದ ಅದು ಬಾಬ್ ಅಲ್ ಮಂದಾಬ್ ಜಲಸಂಧಿಯ ಮೂಲಕ ಸಾಗಬೇಕು. ಈ ಜಲಸಂಧಿ ಪಕ್ಕದಲ್ಲೇ ಇರೋದು ಯೆಮನ್. ಅಲ್ಲಿರೋದು ಇರಾನ್ನ ಪ್ರಾಕ್ಸಿಗಳಾದ ಹೌತಿ ಬಂಡುಕೋರರು. ಇವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ಜಲಸಂಧಿಯನ್ನ ಬಂದ್ ಮಾಡಿದ್ರೆ ಸೌದಿ ಆರ್ಥಿಕತೆಯ ಗತಿ ಹರವೋಹರ. ಅದಕ್ಕೆ ಸೌದಿ ಸಂಧಾನಕ್ಕೆ ದುಂಬಾಲು ಬಿದ್ದಿದೆ. ಅಂತೂ ಟ್ರಂಪ್ಗೆ ಈಗ ಸಂಧಾನ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಆಡೋಕೆ ಬೇರೆ ಕಾರ್ಡ್ ಕೂಡ ಇಲ್ಲ. ಈಗ ಬಂದಿರುವ ಬಿಸಿ ಸುದ್ದಿಯ ಪ್ರಕಾರ ಇಸ್ಲಾಮಾಬಾದ್ನಲ್ಲಿ ಮತ್ತೆ ಸಂಧಾನ ಸಭೆ ನಡೆಯಲಿದ್ದು ಖುದ್ದು ಟ್ರಂಪ್ ಅವರೇ ಇದರಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಈ ಸಭೆ ಯಶಸ್ವಿಯಾಗಿ ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ರೆ ನಾನು 8 ಯುದ್ಧ ನಿಲ್ಲಿಸಿದ್ದೆ ಅಂತ ಬಡಾಯಿ ಕೊಚ್ಚಿಕೊಳ್ತಿದ್ದ ಟ್ರಂಪ್ಗೆ ಇದನ್ನ 9 ಅಂತ ಹೇಳಿಕೊಳ್ಳೋಕೆ ಇನ್ನೊಂದು ಅವಕಾಶ ಸಿಗುತ್ತೆ ಅಷ್ಟೇ. ನ್ಯೂಸ್ ಜಂಕ್ಷನ್ ಸತ್ಯ ಸಂಗಮ.